ಪಕ್ಷವನ್ನು ಮತ್ತೆ 2028ರಲ್ಲಿ ಅಧಿಕಾರಕ್ಕೆ ತಂದು 2029ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಹುಲ್ ಗಾಂಧಿ ಅವರನ್ನ ಮಾಡಲಿಕ್ಕೆ ನಾವೆಲ್ಲ ಸಂಕಲ್ಪವನ್ನ ಇವತ್ತು ನಾವು ಮಾಡಬೇಕು. ಬಂಧುಗಳೇ, ಇನ್ನು ಹೆಚ್ಚಿಗೆ ಹೇಳುತ್ತದಿಲ್ಲ. ಈ ದೇಶದಲ್ಲಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದೆ, ಈ ರಾಜ್ಯದಲ್ಲಿ ನನಗೆ ಜವಾಬ್ದಾರಿಯನ್ನು ಪಕ್ಷ ಕೊಟ್ಟಿದೆ, ಈ ರಾಜ್ಯವನ್ನು ಮುನ್ನಡೆಸಲಿಕ್ಕೆ ನೀವೆಲ್ಲ ಅವಕಾಶವನ್ನ ನಮ್ಮ ಪಕ್ಷ ಕೊಟ್ಟಿದೆ. ನನ್ನ ಮೇಲೆ ನೀವು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರುಗಳು ಎಲ್ಲ ಸೇರಿ ವಿಶ್ವಾಸವನ್ನು ಇಟ್ಟಿದ್ದೀವಿ. ಇವತ್ತು 6 ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳನ್ನ ನಡೆಸ್ಕೊಂಡು ಬಂದಿದ್ದೇವೆ. ಯಾವ ಕಾರಣಕ್ಕೂ ನಮ್ಮ ಗ್ಯಾರಂಟಿಯನ್ನು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ನಾವು ಕೂಡ ನಿಲ್ಲಿಸೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಇದಲ್ಲದೆ ನಾನು ಅಧಿಕಾರ ತೆಗೆದುಕೊಂಡ ದಿನ ಈಗಾಗಲೇ ನಾವು ಭೂ ಗ್ಯಾರಂಟಿ ಅಂತೇಳಿ ಪ್ರತಿಯೊಬ್ಬ ರೈತನಿಗೆ, ಪ್ರತಿಯೊಬ್ಬ ನಾಗರಿಕನಿಗೆ, ಯಾರವನ ಆಸ್ತಿಗೆ ದಾಖಲೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಈಗಾಗಲೇ ದಾಖಲೆಗಳನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಯಾವುದಾದ್ರೂ ಗ್ರಾಮಗಳನ್ನ ಗುರುತಿಸಲಿಕ್ಕೆ ಆಗಿಲ್ಲ, ದಾಖಲೆಗಳು ಸರಿ ಇಲ್ಲ, ಬಿ ಖಾತೆಯಿಂದ ಎ ಖಾತೆ ಮಾಡಿ, ಈ ಖಾತೆ ಮಾಡಿ ಎಲ್ಲರೂ ಕೂಡ ಅವನ ಆಸ್ತಿಗಳನ್ನ ಹಕ್ಕನ್ನ ಉಳಿಸಲಿಕ್ಕೆ ಇವತ್ತು ಯಾವ ಸರ್ಕಾರ ಕೂಡ ತೀರ್ಮಾನ ಮಾಡಕ್ಕಾಗಲಿಲ್ಲ. ಹಿಂದೆ ಯಾವ ರೀತಿ ನಮ್ಮ ಮನಮೋಹನ್ ಸಿಂಗ್ ಕಾಲದಲ್ಲಿ ಇವತ್ತು ಅನೇಕ ತೀರ್ಮಾನಗಳನ್ನ ಸಂವಿಧಾನದ ಮುಖಾಂತರ ತೆಗೆದುಕೊಂಡ್ರು. ಇಂದಿರಾ ಗಾಂಧಿಯವರ ಕಾಲದಲ್ಲಿ ಇವತ್ತು ಏನು ಇವತ್ತೇನು ನಮ್ಮ ದೇವರಾಜ ಕಾಲದಲ್ಲಿ ಹುಡುಗನಿಗೆ ಭೂಮಿ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ರು. ಹಾಗೆ ಇವತ್ತು ನಾವೆಲ್ಲ ಕೂಡ ಸಂವಿಧಾನದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬೆಳಗಾವಿನಲ್ಲಿ ತೆಗೆದುಕೊಂಡಂತ ತೀರ್ಮಾನ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗಿ ಇವತ್ತು ಉಳ್ಕೊಂಡಿದೆ. ಆದ್ರಿಂದ ಇವತ್ತು ಎಲ್ಲರೂ ಕೂಡ ಇಂಥ ತೀರ್ಮಾನಕ್ಕೆ ಇವೆಲ್ಲ ಸಾಕ್ಷಿಯಾಗಿದೆ. ನಾನು ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನ ಇನ್ನೇನಾದ್ರು ಒಂದು ಕುಟುಂಬ ಒಂದು ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಎಲ್ಲ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಗಂಡು ಮಕ್ಕಳಿಗೆ ಯಾರ್ಯಾರು ಉಚಿತವಾಗಿ ಪ್ರಯಾಣ ಮಾಡಕ್ಕೆ ಶಕ್ತಿ ಇಲ್ಲ ಅಂತೇಳಿ ಉಚಿತವಾಗಿ ಫ್ರೀ ಬಸ್ ಪಾಸ್ ಕೊಡಬೇಕು ಅಂತೇಳಿ ಮೊದಲನೇ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಇದಲ್ಲದೆ ರಾಹುಲ್ ಗಾಂಧಿ ಅವರ ಯಾತ್ರೆ ನೆನಪಿಡಬೇಕು. ಯುವಕರ ಬಗ್ಗೆ ಅಪಾರವಾದಂಥ ವಿಶ್ವಾಸ, ಅದಕ್ಕೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಸಂಘಟನೆ ಮಾಡಬೇಕು. ಯುವಕರು ಒಂದು ಶಕ್ತಿ. ಈ ದೇಶದಲ್ಲಿ ಯುವಕರು ತೀರ್ಮಾನ ಮಾಡಲು ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಒಂದೊಂದು ಪಂಚಾಯತಿಗೆ 100, 200, 300 ಜನ ಯುವಕರನ್ನ ಸೇರಿಸಬೇಕು, ಯುವತಿಯರು ಸೇರಬೇಕು. ಏನು ಈ ದೇಶದಲ್ಲಿ ಭಾರತ್ ಜೋಡೋ, ಏನು ರಾಹುಲ್ ಗಾಂಧಿ ಅವರ ಯಾತ್ರೆ ಶಾಶ್ವತವಾಗಿ ಉಳಿಬೇಕು. ಎಲ್ಲ ಧರ್ಮದವರು, ಎಲ್ಲ ಜಾತಿಯರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಪಂಚಾಯತಿಯಲ್ಲಿ, ಪ್ರತಿಯೊಂದು ವಾರ್ಡಲ್ಲಿ, ಪ್ರತಿಯೊಂದು ನಗರಸಭೆ ವಾರ್ಡಲ್ಲಿ ಒಟ್ಟು 10,000 ಸಂಘಗಳನ್ನ ನಿರ್ಮಾಣ ಮಾಡಿ 1,000 ಕೋಟಿ ರೂಪಾಯಿ ಅದಕ್ಕೋಸ್ಕರ ಮೀಸಲಾಗಿ ಇಡಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಇವತ್ತು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದು ದೇಶದ ಐಕ್ಯತೆಯ ಶಕ್ತಿ. ಜಾತಿ ಧರ್ಮ ಎಲ್ಲ ಬಿಟ್ಟು ಒಗ್ಗಟ್ಟಿನಿಂದ ನಮ್ಮ ಯುವಕರು ಬಾಂಧವ್ಯದಿಂದ ಮೆರಿಬೇಕು. ಆ ದೃಷ್ಟಿಯಿಂದ ಇಂಥ ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ಇನ್ನು 16 ಕಾರ್ಯಕ್ರಮಗಳನ್ನ ಪ್ರತಿದಿನ ಕೂಡ ಮಾಡಿದ್ದೇವೆ. ನಿನ್ನೆ ಕ್ಯಾಬಿನೆಟ್ ಇತ್ತು. OCCC ಬಗ್ಗೆ ಒಂದು ದೊಡ್ಡ ಸಮಸ್ಯೆ ಸುಪ್ರೀಂ ಕೋರ್ಟ್, ಅದನ್ನು ಕೂಡ ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ಇವತ್ತು ಒಂದು ಹೊಸ ಇಲಾಖೆ, ಎಲ್ಲರೂ ಕೂಡ ಯಾರ್ಯಾರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಪ್ರಸಾದ ಸೇವೆ, ಎಲ್ಲರೂ ಕೂಡ ಪಬ್ಲಿಕ್ ಗ್ರೀವೆನ್ಸಸ್ ಏನಿದೆ, ನಿಮ್ಮ ಸಮಸ್ಯೆಗಳಿದೆ, ಯಾವುದೇ ಒಬ್ಬ ಸಮಸ್ಯೆ ಇದೆ, ಅದಕ್ಕೊಂದು ಪ್ರತ್ಯೇಕವಾದಂಥ ಇಲಾಖೆಯನ್ನ ಮಾಡಿ ಅದಕ್ಕೆ ಮಂತ್ರಿಯನ್ನ ನೇಮಕವನ್ನು ಮಾಡುವಂತ ಒಂದು ಐತಿಹಾಸಿಕ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ. ಹಿಂಗೆ ಅನೇಕ ಕಾರ್ಯಕ್ರಮಗಳ ಇವತ್ತು ನಾವು ರೂಪಿಸಿದ್ದೇವೆ. ಆದ್ರಿಂದ ನಾನು ತಮಗೆಲ್ಲ ಕೇಳೋದಿಷ್ಟೇ, ಇವತ್ತು ನಿಮ್ಮ ಶಕ್ತಿ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರೂ ಕೂಡ ಅವಶ್ಯಕತೆ ಇದೆ. ಆದರೆ ನಾನು ಒಬ್ಬರ ಕೇಳಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೆಲ್ಲ ಶಾಸಕರು ಕೂಡ ನಾನು ಹೇಳ್ತಾ ಇದ್ದೇನೆ. ಇವತ್ತು ನಾನು ಮಂತ್ರಿಗಳಿಗೆ ಸಂಪುಟದಲ್ಲಿ ಹೇಳಿದ್ದೇನೆ, ಎಲ್ಲ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು ಕನಿಷ್ಠ ವಾರಕ್ಕೊಂದಿನ ಪ್ರತಿಯೊಬ್ಬ ಮಂತ್ರಿ ಕೂಡ ಪ್ರತಿ ತಾಲೂಕು ಕೂಡ ಭೇಟಿಯನ್ನು ಕೊಟ್ಟು ಈ ಅಹವಾಲನ್ನು ಸ್ವೀಕಾರ ಮಾಡಿ ಪ್ರಜೆಗಳ ಸೇವೆಯನ್ನ ಮಾಡಬೇಕು, ಅವರ ಅಹವಾಲನ್ನು ಸ್ವೀಕರಿಸಬೇಕು, ಅವರ ಸ್ಪಂದಿಸಬೇಕು ಅಂತೇಳಿ ಈಗಾಗಲೇ ನಾನು ಮನವಿಯನ್ನು ಕೂಡ ನಾನು ಮಾಡಿದ್ದೇನೆ. ಸೊ ಅದರಿಂದ ಯಾರೇ ಎಷ್ಟು ದೊಡ್ಡವರಾಗ್ಲಿ ನಿಮ್ಮ ಪಂಚಾಯಿತಿಗಳು ಹೋಗಿ ಅಸೆಂಬ್ಲಿ ಕ್ಷೇತ್ರ ಬಂದು ನಿಮ್ಮ ಕಚೇರಿಗಳಿಗೆ ಭೇಟಿಯನ್ನು ಕೊಟ್ಟು ನಿಮ್ಮ ಕಚೇರಿಗಳಿಗೆ ಭೇಟಿ ಕೊಟ್ಟು ನಿಮ್ಮ ಅಹವಾಲನ್ನು ಸ್ವೀಕಾರ ಮಾಡಿ ನಿಮಗೆ ಶಕ್ತಿ ತುಂಬುವಂತ ಕೆಲಸವನ್ನ ನನ್ನ ಸಹೋದ್ಯೋಗಿಗಳು ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಯಾಕೆಂದ್ರೆ
ನಿಮಗೆ ಶಕ್ತಿ ಕೊಟ್ಟರೆ ನಮಗೆ ಶಕ್ತಿ. ನೀವು ಶಕ್ತಿಯಾಗಿದ್ದರೆ ನಾವು ಶಕ್ತಿಯಾಗಿರ್ತೇವೆ. ಹಂಗೆ ಅದ್ರ ಜೊತೆಗೆ ಇವತ್ತು ನಮಗೆ ಕಾಂಗ್ರೆಸ್ ಕಚೇರಿ ಅಂದರೆ ಒಂದು ದೇವಸ್ಥಾನ. ಹಿಂದೆ ದೇವಸ್ಥಾನ ಹೇಗಿತ್ತು? ಕಾಂಗ್ರೆಸ್ ಕಚೇರಿ. ಈಗ ಏನಿದೆ 100 ವರ್ಷದ ಇತಿಹಾಸದಲ್ಲಿ ಏನಾದ್ರು ಒಂದು ನೆನಪನ್ನು ಬಿಟ್ಟು ಹೋಗ್ಬೇಕಲ್ಲ, ಸಾಕ್ಷಿ ಬಿಟ್ಟು ಹೋಗ್ಬೇಕಲ್ಲ. ಇವತ್ತು ನಾನು ಸಿದ್ದರಾಮಯ್ಯನವರೆಲ್ಲ ಕ್ಯಾಬಿನೆಟ್ ಚರ್ಚೆ ಮಾಡಿ, ನನ್ನ ಸಹೋದ್ಯೋಗಿಗಳ ಚರ್ಚೆ ಮಾಡಿ 100 ಕಡೆ ಹೊಸ ಕಚೇರಿಯನ್ನ, ಗಾಂಧಿ ಭಾರತದ ಹೆಸರಿನಲ್ಲಿ ಹೊಸ ಕಡೆ ಕಾಂಗ್ರೆಸ್ ಕಚೇರಿಯನ್ನ ಮಾಡಲಿಕ್ಕೆ ಎಲ್ಲ ಜಾಗಗಳನ್ನ ಮಂಜೂರಾತಿಯನ್ನು ಮಾಡಿಸಿದ್ದೇವೆ. ಇದೊಂದು ಇಡೀ ದೇಶಕ್ಕೆ ಒಂದು ಇತಿಹಾಸ ಪುಟಕ್ಕೆ ನಿಮ್ಮ ರಾಜ್ಯ ಸೇರಿದೆ. ಇದಕ್ಕೆ ಸಹಕಾರ ಕೊಟ್ಟಂತ ನನ್ನ ಸಹೋದ್ಯೋಗಿಗಳು, ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಶುಭವನ್ನ ಹಾರೈಸ್ತಾರೆ, ಅಭಿನಂದನೆ ಮಾಡಲಿಕ್ಕೆ ಸಾಧ್ಯ. ನಾನು ಯಾರು ಶಾಶ್ವತ ಅಲ್ಲ, ನೀವು ಯಾರು ಶಾಶ್ವತ ಇಲ್ಲ. ಆ ನಮ್ಮ ಕಾಂಗ್ರೆಸ್ ಪಕ್ಷದ ದೇವಸ್ಥಾನಗಳು ಸಾಕ್ಷಿಯಾಗಿ ಉಳ್ಕೊಳ್ತದೆ. ಅದು ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ 10 ರೂಪಾಯಿ 100 ರೂಪಾಯಿ ಕೊಟ್ಟು ನೀವು ಆ ಬಿಲ್ಡಿಂಗ್ ಗಳನ್ನ ಕಟ್ಟಿ ಆ ಒಂದು ದೇವಸ್ಥಾನಗಳಿಗೆ ತಾವೆಲ್ಲ ಕೂಡ ಅಡಿಪಾಯವನ್ನು ಹಾಕಬೇಕು. ಆ ದೇವಸ್ಥಾನದಲ್ಲಿ ನಿಮ್ಮ ಸೇವೆ ಆಗಬೇಕು, ಎಲ್ಲ ವರ್ಗದ ಜನರು ಸೇರುವಂತ ಒಂದು ಜಾಗ ಆಗಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಆದ್ರಿಂದ ಇವತ್ತು ಈ ಪ್ರಜಾಸೇವೆ ಇಲಾಖೆಗೆ ಒಂದು ದೊಡ್ಡ ಶಕ್ತಿ ತುಂಬಿದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ನಮಗೊಂದು ದೊಡ್ಡ ಶಾಕ್ ಕೊಡ್ತದೆ. ಒಂದು ಅಪಾಯಕ್ಕೆ ತಗ್ಗಿಸಿದ್ದೇವೆ. ಒಂದು ಅಪಾಯ, ಇನ್ನೊಂದು ಅವಕಾಶ. ಇವತ್ತು ನೀವೆಲ್ಲ ಗಮನಿಸಿದ್ದೀರಿ, ತಮಿಳುನಾಡು 64 ಲಕ್ಷ ಮತವನ್ನು ತೆಗೆದಿದ್ದಾರೆ. 91 ಲಕ್ಷ ಮತವನ್ನು ವೆಸ್ಟ್ ಬೆಂಗಾಲ್ ತೆಗೆದಿದ್ದಾರೆ. ನಿಮ್ಮ ಮತ SIR ಅಂತ ಅಂದ್ರೆ ಪ್ರತಿಯೊಬ್ಬ ಮತದ ಪಟ್ಟಿಯನ್ನ ಹೊಸದಾಗಿ ಮಾಡ್ತಾರೆ. ಈಗಿರುವಂತ ಮತದಾರರಿಗೆ ಯಾವುದು ಕೂಡ ನೀವು ಯಾರು ಬೇರೆ ಏನೋ ಮ್ಯಾಪಿಂಗ್ ಆಗಿದೆ ಅಂತ ತಿಳ್ಕೊಂಡ್ರೆ ನೀವೆಲ್ಲ ಕೂಡ ಮೂರ್ಖರಾಗ್ಬಿಡ್ತೀವಿ. ನಾನಿಂದ ಹಿಡಿದು ಸಿದ್ದರಾಮಯ್ಯನವ್ರು ಹಿಡಿದು ಖರ್ಗೆ ಸಾಹೇಬ್ರಿಂದ ಹಿಡಿದು ವೇದಿಕೆಯವರೆಲ್ಲ ಕೂಡ ಎನ್ಯುಮರೇಷನ್ ಫಾರ್ಮ್ ಏನು ನಮ್ಮ BLOಗಳು ಕೊಡ್ತಾರೆ, ಆ ಎಲ್ಲರೂ ಕೂಡ ವಾಪಸ್ಸು ಸಿಗ್ನೇಚರ್ ಮಾಡಿ ದಾಖಲೆ ಸಮೇತ ಕೊಟ್ಟಾಗ ಮಾತ್ರ ನಿಮ್ಮ ಮತದಾನದ ಹಕ್ಕು ನಿಮ್ಗೆ ಇರ್ತದೆ ಹೊತ್ತು ನಿಮ್ಗೆ ಇಲ್ಲ ಅಂದ್ರೆ ಮತದಾನದ ಹಕ್ಕು ಇರಲಿಲ್ಲ, ಸಿಕ್ಕುವುದಿಲ್ಲ. ಈಗಾಗಲೇ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ GC ಚಂದ್ರಶೇಖರ್ ನೀವು ಬೆನ್ನಿಗೆ ನಿಂತಿದ್ದಾರೆ. ಎಲ್ಲರೂ ಕೂಡ ಒತ್ತಾಯನ ಮಾಡ್ತಾ ಇದ್ದಾರೆ. ನಾನು ಪ್ರತಿಯೊಂದಿಂದ ಕೂಡ ನಮ್ಮ ಶಾಸಕರಿಗೆ, ಡಿಫಿಡೆಂಟ್ ಕ್ಯಾಂಡಿಡೇಟ್ಸ್ಗೆ, ನಮ್ಮ ಅಧಿಕಾರಿಗಳಿಗೆ, ಪದಾಧಿಕಾರಿಗಳಿಗೆಲ್ಲ ಹೇಳ್ತೇನೆ. ನಾನು ಕೂಡ ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಅವ್ರಿಗೆ ಯಾವ ರೀತಿ ನೀವು ಮಾಡಬೇಕು, ಮತದಾನದ ಹಕ್ಕನ್ನು ಯಾವ ರೀತಿ ಕೊಡಬೇಕು ಅಂತೇಳಿ ಅವರೆಲ್ಲರೂ ಕೂಡ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಆದರೆ ನೀವು ಯಾವಾರಕ್ಕೆ ಹೋಗ್ಬಿಡಿ. ನಮ್ಮೆಲ್ಲ ಕಾರ್ಯಕರ್ತರು BLAಗಳು ಜವಾಬ್ದಾರಿ, BLA 2 ಜವಾಬ್ದಾರಿ ವಹಿಸಿದೆ. ಪ್ರತಿಯೊಬ್ಬರು ಕೂಡ ಒಂದು ಬೂತ್ ಅನ್ನು ಮಾಡಿ ಕಾಂಗ್ರೆಸ್ಗೆ ಒಂದು ಪ್ರತ್ಯೇಕವಾದಂತ ಒಂದು ಜಾಗವನ್ನ ಹೆಲ್ಪ್ ಡೆಸ್ಕ್ ಅನ್ನ ಕ್ರಿಯೇಟ್ ಮಾಡಿ, ಸರ್ಕಾರ ಏನ್ ಮಾಡ್ತದೋ ಬಿಡ್ತದೋ ಅದು ಬೇರೆ ವಿಚಾರ. ನಾನು ಏನ್ ಮಾಡಬೇಕು ಅದಕ್ಕೆ ಆದೇಶವನ್ನು ಕೊಟ್ಟಿದ್ದೇನೆ, ಮುಂದಕ್ಕೆ ಅದನ್ನು ಫಾಲೋ ಮಾಡ್ತೇನೆ. ಎಲ್ಲ ನಮ್ಮ ಮಂತ್ರಿಗಳು ಕೂಡ ಪ್ರತಿಯೊಂದು ಕ್ಷೇತ್ರಕ್ಕೂ ಹೋಗಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ತಿಳಿಸಿದ್ದೇನೆ. ಆ ಕೆಲಸವನ್ನು ಮಾಡ್ತಾರೆ. ಮುಂದಕ್ಕೆ ನೀವೆಲ್ಲ ರಾಜಕಾರಣ ಮಾಡಬೇಕು, ನಿಮ್ಮ ಮತವನ್ನು ಉಳ್ಕೊಳ್ಬೇಕು, ಬಡವರನ್ನ ಕಾಪಾಡಬೇಕು, ಹೊರಗಡೆ ಯಾರ್ಯಾರು ಹೋಗಿದ್ದಾರೆ, ಉದ್ಯೋಗಕ್ಕೆ ಹೋಗಿದ್ದಾರೆ ಅವರನ್ನ ಉಳಿಸ್ಕೊಳ್ಬೇಕು. ಇದೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ತಾವು ಪ್ರತಿಯೊಬ್ಬ ಮತದಾರರ ಹಕ್ಕನ್ನು ತಾವು ಕಾಪಾಡಬೇಕು. ಯಾರಿಗೆ ಮತ ಇಲ್ಲ ಅವಕಾಶ ಸಿಗುವುದಿಲ್ಲ, ಯಾರಿಗೆ ಮತ ಇಲ್ಲ ಗ್ಯಾರಂಟಿ ಸಿಗುವುದಿಲ್ಲ, ಯಾರಿಗೆ ಮತ ಇಲ್ಲ ಪೆನ್ಷನ್ ಸಿಗುವುದಿಲ್ಲ. ಇದನ್ನು ತಾವು ಗಮನದಲ್ಲಿಟ್ಕೊಳ್ಬೇಕು. ಈಗಾಗಲೇ ಬೇರೆ ರಾಜ್ಯದಲ್ಲಿ, ಬಿಹಾರಲ್ಲಿ, ಬೇರೆ ಅಸ್ಸಾಂನಲ್ಲಿ, ಬೇರೆ ರಾಜ್ಯದಲ್ಲಿ ಯಾರಿಗೆ ಮತ ಇಲ್ಲ ಅವರೆಲ್ಲರೂ ಕೂಡ ಈ ಸ್ಕೀಮ್ಗಳನ್ನ ಕೊಡ್ತಾ ಇರುವಂತಹ ಸರ್ಕಾರಿ ಸೌಲಭ್ಯಗಳನ್ನ ನಿಲ್ಲಿಸಿದ್ದಾರೆ. ಇದು ತಾವೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಸೊ ನಮ್ಮ ಮೇಲೆ ಅಪಾರ ಅಂತ ವಿಶ್ವಾಸ ಇದೆ. ನಾವೇನು ಕೂಡ ಸಂವಿಧಾನದ ಮುಖಾಂತರ ನಮ್ಮ ಸರ್ಕಾರ ಇದ್ದಾಗ, UPA ಇದ್ದಾಗ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬೇಕಾದ ಶಕ್ತಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಇವತ್ತು ತಾವೆಲ್ಲ ಕೂಡ ಮತದಾರರ ಹಕ್ಕನ್ನು ತಾವು ಕೊಡಬೇಕು. ಇವತ್ತು ಕಳೆದ 3 ವರ್ಷ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂತ ಆಡಳಿತ, ಮಾರ್ಗದರ್ಶನ, ಶಕ್ತಿ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗಿ ನಮ್ಮ ಕಾರ್ಯಕ್ರಮಗಳನ್ನು ನಾವೆಲ್ಲ ರೂಪಿಸಿದ್ದೇವೆ. ಇದು ನಾವೆಲ್ಲ ಒಗ್ಗಟ್ಟಿಂದ ನಾವೆಲ್ಲ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಹರಿಪ್ರಸಾದ್ ಅವರಿಗೆ, ಇವತ್ತು ನಿಮ್ಮೆಲ್ಲರ ಏನು ನೀವು ಇಷ್ಟು ದಿನ ಈ ಬಾವುಟವನ್ನು ಹಿಡಿದಿದ್ರಿ, ಬರೀ DK ಶಿವಕುಮಾರ್ ಬಾವುಟ ಹಿಡಿಲಿಲ್ಲ,
ನಾನು ಅವತ್ತು ದೀಪವನ್ನು ಹಚ್ಚಬೇಕಾದ್ರೆ ಸೇವಾದಳು, ಯೂತ್ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು, ಹಿರಿಯರು ಎಲ್ಲರೂ ಸೇರಿ ಒಟ್ಟಿಗೆ ಈ ಬಾವುಟವನ್ನು ಅವತ್ತು ದೀಪವನ್ನು ಹಚ್ಚಿದ್ದು. ಹಂಗೆ ಇವತ್ತು ಈ ಬಾವುಟ ಇಡೀ ರಾಜ್ಯದ ಉದ್ದಗಲೂ ಕೂಡ ಹೋರಾಟವನ್ನು ಮಾಡಿ ನೀವೆಲ್ಲ ಪ್ರತಿನಿಧಿಗಳು ಇವತ್ತು ಬಂದು ಈ ಬಾವುಟವನ್ನು ಪಟ್ಟು ಸಿದ್ದರಾಮಯ್ಯ ಮುಖಾಂತರ ನನಗೆ ಬಂದು ಇವತ್ತು ಹರಿಪ್ರಸಾದ್ ಅವರಿಗೆ ಕೊಟ್ಟಿದ್ದೀನಿ. ಎಂಥ ಸಂದರ್ಭ, ಎಂಥ ಸುವರ್ಣ ಅವಕಾಶ, ಎಂಥ ವಿಚಾರಕ್ಕೆ ತಾವು ಸಾಕ್ಷಿಯಾಗಿದ್ದೀರಿ. ಆದ್ದರಿಂದ ಹರಿಪ್ರಸಾದ್ ಅವರು ಕೂಡ ನಾನು ಕೇಳ್ಬೋದು ಇಷ್ಟೇ, ಇಡೀ ಸರ್ಕಾರ ನಿಮ್ಮ ಜೊತೆಲಿ ಇರ್ತದೆ, ಇಡೀ ಪಕ್ಷ ನಿಮ್ಮ ಜೊತೆಲಿ ಇರ್ತದೆ. ನಾನು ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ನಿಮ್ಮ ಜೊತೆ ಕೈ ಜೋಡಿಸಿ ಈ ಪಕ್ಷವನ್ನು ಮತ್ತೆ 2028ರಲ್ಲಿ ಅಧಿಕಾರಕ್ಕೆ ತಂದು 2029ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಹುಲ್ ಗಾಂಧಿ ಅವರನ್ನ ಮಾಡಲಿಕ್ಕೆ ನಾವೆಲ್ಲ ಸಂಕಲ್ಪವನ್ನು ಇವತ್ತು ನಾವು ಮಾಡಬೇಕು. ಆ ಕೆಲಸವನ್ನು ಮಾಡೋದು. ನಮ್ಮ ಜೊತೆ 5 ವರ್ಷಗಳಿಂದ 5-6 ವರ್ಷದಿಂದ ಇವತ್ತು ನಮ್ಮ ಸೆಕ್ರೆಟರಿಗಳು, AC ಸೆಕ್ರೆಟರಿಗಳು ದುಡ್ಡಿದ್ದಾರೆ, ನನ್ನ ಜೊತೆ ಪದಾಧಿಕಾರಿಗಳು ದುಡ್ಡಿದ್ದಾರೆ, ಕಾರ್ಯದರ್ಶಿಗಳು ದುಡ್ಡಿದ್ದಾರೆ, ಶಾಸಕರು ದುಡ್ದಿದ್ದಾರೆ, ತನು ಧನ ಮನ ಎಲ್ಲ ಖರ್ಚು ಮಾಡಿ ಇವತ್ತು ನನಗೆ ಶಕ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಅಧಿಕಾರ ಕೊಡಕ್ಕಾಗಿಲ್ಲ ನಾವು, ಆದರೂ ಕೂಡ ಇವತ್ತು ಇನ್ನ ಶಕ್ತಿಯನ್ನು ಮಾಡಿದ್ದೀವಿ. ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಿದವು, ಗ್ಯಾರಂಟಿ ಯೋಜನೆ. ಒಂದೊಂದು ಜಿಲ್ಲೆಯಲ್ಲಿ 15 ಜನಕ್ಕೆ, ತಾಲೂಕಿನಲ್ಲಿ 50 ಜನಕ್ಕೆ, 15 ಜನಕ್ಕೆ. ಇವತ್ತು ಇನ್ನೊಂದು ದೊಡ್ಡ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ. ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಅಂತೇಳಿ ನಾನು ನಮ್ಮ ವರಿಷ್ಠರು ನಾವು ಮಾತಾಡಿದ್ದೇವೆ. ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ 5 ಜನರಿಗೆ ಗ್ಯಾರಂಟಿ ಸಮಿತಿಯನ್ನ ಮತ್ತೆ ರಚನೆ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ಅವರೆಲ್ಲರೂ ಕೂಡ ಮತ್ತೆ ಹೋಗಿ ಈ ಫಾರಂಗಳನ್ನ ತೆಗೆದುಕೊಂಡು ಹೋಗಿ ಮತ್ತೆ ಮರುಪರಿಶೀಲನೆ ಮಾಡಿ ಅವರಿಗೆ ಶಕ್ತಿಯನ್ನು ತುಂಬಬೇಕು. ಅದಕ್ಕೆ ಅವರನ್ನು ಕೊಡಬೇಕು. 5 ಜನ ಕಾರ್ಯಕರ್ತರಿಗೆ, ಎಲ್ಲ ವರ್ಗವಾದವ್ರಿಗೆ, ಎಲ್ಲ ಸಾಮಾಜಿಕವಾಗಿ ಇವತ್ತು ಅವರೆಲ್ಲರೂ ಕೂಡ ನೇಮಕವನ್ನು ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ನೀವೆಲ್ಲ ಕೂಡ ಶಾಸಕರು, ಕಾರ್ಯಕರ್ತರು, ಬ್ಲಾಕ್ ಕಾಂಗ್ರೆಸ್ನವರು, ಎಲ್ಲ ವರ್ಗದವರು ಕೂಡ ಅವಕಾಶ ಮಾಡಿ. ಪ್ರತಿ ಪಂಚಾಯಿತಿಲಿ 5 ಜನ, ಪ್ರತಿ ವಾರ್ಡಲ್ಲಿ 5 ಜನ, 7,000 ಪಂಚಾಯಿತಿ ಇದೆ, 4,000 ವಾರ್ಡ್ ಇದೆ. ಪ್ರತಿಯೊಂದು ಪಂಚಾಯಿತಿ ವಾರ್ಡಲ್ಲೂ 5 ಜನ ಅಂದ್ರೆ ಎಷ್ಟು ನಾಯಕರುಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಒಬ್ಬ ನಾಯಕನಾದವನು ಇನ್ನೊಬ್ಬ ನಾಯಕರನ್ನ ತಯಾರು ಮಾಡಬೇಕೆ ಹೊರತು ಫಾಲೋವರ್ಸ್ನಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಇದಕ್ಕೆ ಬದ್ಧವಾಗಿದೆ. ಅದಲ್ಲದೆ ನಾನು ಹರಿಪ್ರಸಾದ್, ಸಲೀಂ ಅಹ್ಮದ್, ಇನ್ನ ಬಹಳ ಜನ ನೀವು ಲೇಡೀಸ್ ಎಲ್ಲ ಇಲ್ಲಿದ್ದೀವಿ. ವಿದ್ಯಾರ್ಥಿ ನಾಯಕರಾಗಿ ಬಹಳ ಜನ ಇಲ್ಲಿದ್ದೀವಿ, ಸ್ಟೂಡೆಂಟ್ ಲೀಡರ್ಸ್ ಆಗಿ. ಇವತ್ತು ಮುಂದಕ್ಕೆ ಇದೇ ಜೂನು ನೆಕ್ಸ್ಟ್ ಕ್ಯಾಬಿನೆಟ್ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನ ಇದೆ. ಈ ವರ್ಷದಿಂದನೇ ನಮ್ಮ ಪಂಚಾಯತಿಂದ ಪಾರ್ಲಿಮೆಂಟ್ ವರ್ಗು ನಾಯಕರುಗಳು ಬೇಕು. ಆ ನಾಯಕರುಗಳು ಬೇಕಾದ್ರೆ ವಿದ್ಯಾರ್ಥಿ ನಾಯಕರು ಬೇಕು. ಅದಕ್ಕೆ ಮುಂದಿನ ಈ ವರ್ಷದಿಂದನೇ ವಿದ್ಯಾರ್ಥಿ ನಾಯಕರ ಚುನಾವಣೆಯನ್ನ ಎಲ್ಲ ಕಾಲೇಜ್ಗಳಲ್ಲೂ ನಡೆಸಬೇಕು ಅಂತೇಳಿ ಈ ಸರ್ಕಾರ ತೀರ್ಮಾನವನ್ನು ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದೆ. ಆದ್ರಿಂದ ನಮ್ಮ ಪಕ್ಷದ ವಿದ್ಯಾರ್ಥಿ ಸಂಘಟನೆ ಇನ್ನ ಶಕ್ತಿಶಾಲಿ ಬೆಳಬೇಕು, ಯುವಕರ ಸಂಘಟನೆ ಶಕ್ತಿಶಾಲಿಯಾಗಿ ಬೆಳಬೇಕು, ಮಹಿಳಾ ಶಕ್ತಿ ಬೆಳಬೇಕು. ಮುಂದಕ್ಕೆ ಯಾರ ಕೈಲೂ ಈ ಮಹಿಳಾ ರಿಸರ್ವೇಶನ್ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಒಪ್ಪಿದ್ದೇವೆ, ಹೆಣ್ಮಕ್ಳಿಗೆ ಹೊಸ ರೂಪವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಒಟ್ಟಾಗಿ ಕೆಲಸವನ್ನು ಮಾಡಬೇಕು. ಅಧಿಕಾರ ಯಾರು ಕೂಡ ಸಿಗುವುದಿಲ್ಲ ಅನ್ನೋ ಚಿಂತೆ ಮಾಡಬೇಡ. DVG ಅವರು ಕೂಡ ಮಾತಾಡ್ತಾರೆ, ನೆನಪಿದ್ಯಾ? ನಾನು ಮಾಡ ಕೈಗೆ ದೊರಜೆ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದಿಲ್ಲ ಜಗದ ಗುಡಿಗಳಿಗೆ ತಾಣಿರುವುದು ಮಂಕುತಿಮ್ಮ. ಈ ದೇಗುಲ ಜಗತ್ತಿನ ಗುಡಿಯಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ಕೇ ಸಿಗ್ತದೆ. ಈ ಚಿಂತೆ ಮಾಡೋದು ಬೇಡ ಅಂತ ಹೇಳಿ DVG ಅವರು ಹೇಳ್ತಾರೆ. ಹಂಗೆ ಇದೆಲ್ಲ ಕಾರ್ಯಕರ್ತರು, ಮುಖಂಡರು ನನಗೆ ಸಿಕ್ಲಿಲ್ಲ ಅಂತ ಚಿಂತೆ ಮಾಡಬೇಡ. ಪಾಪ BJP ಅವ್ರಿಗೆ ಬಹಳ ಚಿಂತನೆ ಇದೆ. ಏನಪ್ಪ, ನನಗೆ ಇಂಥ ಅವಕಾಶ ಸಿಕ್ಲಿಲ್ಲ, ಬರೀ ಸಿದ್ದರಾಮಯ್ಯನವರು DK ಶಿವಕುಮಾರ್ನ ಸಿಕ್ತು ಅಂತೇಳಿ ಪಾಪ ಕೈ ಒಸಕ್ತಾ ಇದ್ದಾರೆ. ಚಿಂತೆ ಮಾಡೋದು ಬೇಡ. 2028ಗೆ ಮತ್ತೆ ನಿಮ್ದೇ ಸರ್ಕಾರ, 29ಕ್ಕೆ ನಿಮ್ದೇ ಸರ್ಕಾರ. ಅದಕ್ಕೆ ನಾವು ನೀವೆಲ್ಲ ಸೇರಿ ಸಂಕಲ್ಪವನ್ನು ಮಾಡೋಣ. ಇವತ್ತು ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದು ಆಶೀರ್ವಾದ ಮಾಡಿ ನಮ್ಮ ಕೈ ಜೋಡಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸಂವಿಧಾನವನ್ನು ಉಳಿಸಬೇಕು, ಕಾಂಗ್ರೆಸ್ ಪಕ್ಷ ಬೆಳೆಸಬೇಕು ಅಂತ ಏನು ಸಂಕಲ್ಪವನ್ನು ಮಾಡಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರ ಮಾತನ್ನ ಚಾಚು ತಪ್ಪದೆ ಇವತ್ತು ನಾನು ಮುಂದುವರಿಸ್ತೇನೆ ಅನ್ನೋ ಮಾತನ್ನ ಹೇಳಿ, ವೇದಿಕೆ ಇರುವಂತ ಎಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರುಗಳು, ನಾನು ಮುಖ್ಯಮಂತ್ರಿ ಇರ್ಬೋದು, ಆದರೆ ನಿಮ್ಮೊಳಗೆ ಒಬ್ಬ ತಮ್ಮ, ಒಬ್ಬ ಅಣ್ಣ,
ಒಬ್ಬ ಸಹೋದರ, ಒಬ್ಬ ಮಗ ಅಂತ ಭಾವನೆ ಮಾಡಿ ನನಗೆ ಆಶೀರ್ವಾದ ಮಾಡಿ ಒಟ್ಟಿಗೆ ಸೇರಿ ನಾವು ಕೆಲಸವನ್ನು ಮಾಡೋಣ ಅಂತ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ.